ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ಬ್ರಹ್ಮಾಂಡ ಲೋಕದಲ್ಲಿ ಬುಧ ವಕ್ರತ್ಯಾಗವನ್ನು ಮಾಡತಕ್ಕಂಥ ದಿನ. ದೈವಾನುಗ್ರಹ ಭಕ್ತಪ್ರಿಯರೇ, ದಿನವೆಲ್ಲ ಹೀಗಿದ್ರೂ ಸಹ ಭಗವಂತನ ಕೃಪಾ ಕಟಾಕ್ಷ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿಲ್ಲ ಅನ್ನೋದು ಬುಧ ನಪುಂಸಕ ಗ್ರಹ. ಇವತ್ತಿನ ದಿವಸ ವಿದ್ಯಾಶಂಕರ ಭಾರತಿಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಆರಾಧನೆಯ ಸಮಯ. ಅಂದರೆ ವಿದ್ಯಾಶಂಕರ ಭಾರತಿಗಳು ಶಂಕರಾಚಾರ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥವರು. ಶೃಂಗೇರಿಗೂ ಕೂಡಲಿ ಶೃಂಗೇರಿಗೂ ವಿದ್ಯಾರ್ಥಿಯ ಅನುಗ್ರಹವನ್ನು ಕೊಡ್ತಕ್ಕಂಥವನು. ವಿದ್ಯಾರ್ಥಿ ಅನುಗ್ರಹವನ್ನು ಯಾವತ್ತು ಕೊಡ್ತಾರೆ? ವಿದ್ಯೆಯನ್ನು ಕಲ್ಪಿಸ್ಕೊಡ್ತಕ್ಕಂಥದ್ದು, ವೇದ ಪಾಠವನ್ನು ಶುರು ಮಾಡತಕ್ಕಂಥದ್ದು, ಮಠದಲ್ಲಿ ಕೈಂಕರ್ಯವನ್ನು ಮಾಡತಕ್ಕಂಥ ವಿಚಾರಗಳು. ಇಷ್ಟೆಲ್ಲ ಒಂದು ಕೈಂಕರ್ಯದಲ್ಲಿ ಇವತ್ತಿನ ದಿವಸ ಆ ಬುಧ ಅಂತವನು ಸಾಕ್ಷಾತ್ ಸೂರ್ಯನಾರಾಯಣನ ಹತ್ರಕ್ಕೆ ಮಿತ್ರನಾಗಿರ್ತಾನಂತೆ, ಶುಕ್ರನಿಗೆ ಶತ್ರುವಾಗಿರ್ತಾನಂತೆ. ಸಾಕಷ್ಟು ಮಿತ್ವ ಇವನ ಮುಖಾಂತರ ಇದೆ, ಶನಿಗೆ ಒಂದು ಮುಖಾಂತರವಾಗಿ ಅವನಿಗೆ ಯಾವ ಕಾಲಕ್ಕೂ ಶತ್ರು ಅಂತೆ. ನಾನು ನಿಮ್ಗೆ ಇಷ್ಟಪಡ್ಬೋದು, ನೀವು ನನಗೆ ಇಷ್ಟಪಡ್ತೀರಾ ಅಂತ ಎಲ್ಲರೂ ಹೇಗೆ? ಕಾರಣ ಖಂಡಿತ ಸಾಧ್ಯವಿಲ್ಲ. ಹಾಗೆ ಒಬ್ಬರನ್ನ ಒಬ್ಬರು ಪರಸ್ಪರವಾಗಿ ಮಿತ್ರತ್ವ ಇರತಕ್ಕಂಥದ್ದು ಶನಿಗೆ ಬುಧನಿಗೆ. ಇವರಿಬ್ಬರಲ್ಲಿ ವಿಶೇಷವಾಗಿ ಬುಧನು ಏನು ಮಾಡ್ತಾನೆ? ಚಂದ್ರನ ಅಂಶವಾಗೂ ಇರ್ತಾನೆ. ಆಗ ಮನೋಕಾರಕನಾಗಿರ್ತಕ್ಕಂಥವನು ಚಂದ್ರವಂಶವಾಗಿರ್ತಕ್ಕಂಥವನು. ಚಂದ್ರ ಅಂದರೆ ಸಾಕ್ಷಾತ್ ಪಾರ್ವತಿ ದುರ್ಗಾದೇವಿ. ಬುಧನು ವಿದ್ಯೆಯಲ್ಲಿ ಸರಸ್ವತಿ ಆಗಿರ್ತಕ್ಕಂಥವನು. ಅದೇ ಬುದ್ಧಿಯಾಗಿರ್ತಕ್ಕಂಥ ಜ್ಞಾನಶಕ್ತಿಯಾಗಿರ್ತಕ್ಕಂಥವನು ಇನ್ಯಾರೂ ಅಲ್ಲ, ಸಾಕ್ಷಾತ್ ಜಗನ್ಮಾತೆ. ಬುಧನು ಭೂಮಿಕಾರಕನು, ಮಹಾಲಕ್ಷ್ಮಿ ಕೃಪಾಕಟಾಕ್ಷ ಧನ ಪ್ರಾಪ್ತಿಯನ್ನು ಕೊಡ್ತಕ್ಕಂಥವನು. ಅದಕ್ಕೆ ಮಹಾಲಕ್ಷ್ಮಿ ಕೃಪಾಕಟ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಮೂರೂ ಅನುಗುಣಗಳಿರ್ತಕ್ಕಂಥ ಈ ಬುಧನು ಸ್ಥಿರವಾಗಿರ್ತಾನೋ ಅಸ್ಥಿರವಾಗಿರ್ತಾನೋ, ಜೀವನದಲ್ಲಿ ನಿಮಗೆ ಕೊಟ್ಟಂಥ ರಹಸ್ಯಗಳನ್ನ ಕೊಡ್ತಾ ಇರ್ತಾನೋ, ಎಲ್ಲವೂ ಅರ್ಧವೇ ಆಗಿರುತ್ತೆ. ಇಂಥ ಅರ್ಧ ಜೀವನದಲ್ಲಿ ನೀವೆಲ್ಲ ಕಲಸಮೇಲೋಗ್ರ ಅಂದರೆ ಎಲ್ಲ ಮಿಶ್ರಣವಾಗೋಗಿದೆ. ಜೀವನ ಕಲ್ಸ್ಮಗ್ರ ಮಿಶ್ರಣ ಮಾಡ್ತಕ್ಕಂಥವ್ನು ಇನ್ಯಾರೂ ಅಲ್ಲ, ಸಾಕ್ಷಾತ್ ರಾಹುಕೇತುಗಳು. ಅವನು ಅರ್ಧವನ್ನು ಕತ್ತರಿಸ್ತಾನೆ ಜೀವನವನ್ನು. ಬುಧನು ನಪುಂಸಕ ಗ್ರಹ, ಶಿವ ನಪುಂಸಕ ಗ್ರಹ, ರಾಹು ಹೆಣ್ಣು ಗ್ರಹ. ಆದ್ದರಿಂದ ಕತ್ತರಿಸ್ತಕ್ಕಂಥ ಅವಕಾಶವನ್ನು ಕೇತು ಮಾಡ್ತಾನೆ. ರಾಹು ಸೇರಿದಾಗ ಬುಧನ ಜೊತೆ ವ್ಯಾಮೋಹ ಹುಟ್ಟತ್ತೆ. ಬುಧನ ರವಿ ಸೇರಿದಾಗ ಅಧಿಕಾರವನ್ನು ಕೊಡ್ತಾನೆ. ಬುಧನ ಜೊತೆ ವಿಶೇಷವಾಗಿ ಶನೇಶ್ವರನು ಸೇರಿದಾಗ ಸರ್ವ ಐಶ್ವರ್ಯ ಪ್ರಾಪ್ತಿಯನ್ನು ಕೊಡ್ತಾನೆ. ಅದೇ ರೀತಿ ಆರೋಗ್ಯ ಬಲವನ್ನು ಹೆಣ್ಣು ಮಕ್ಕಳು ನೋಡ್ಕೋಬೇಕು. ಜಠರದ ಕೆಳಭಾಗ, ಅಂಗಗಳು, ಸ್ತ್ರೀ ಅಂಗಗಳು ಅಂತ ಕರಿತೀವಿ. ಅಲ್ಲಿ ಶನೇಶ್ವರನು ತುಲಾರಾಶಿಯಲ್ಲಿ ಕೂತಿರೋದ್ರಿಂದ ನೀವೆಲ್ಲರೂ ಇವತ್ತಿನ ದಿವಸ ಶನೇಶ್ವರನ ಸಂಕಲ್ಪವನ್ನು ಮಾಡ್ಕೋಬೇಕು. ಅಂತ ಒಂದು ಶನೇಶ್ವರನ ಸಂಕಲ್ಪದಲ್ಲಿ ಇವತ್ತಿನ ದಿವಸ ಬುಧ ಏನು ಹೇಳ್ತಾನೆ? ಜೀವನಾಪರಿ ಮಹಾವಿಷ್ಣು ಆಗಿರ್ತಕ್ಕಂಥ ಏಕೈಕ ಬ್ರಹ್ಮ ಸ್ವರೂಪನಾಗಿ ನಿಂತಿದ್ದಾಗ ಅವನು ಬುಧನ ಪೂಜೆಯನ್ನು ಮಾಡ್ತಕ್ಕಂಥ ಅವಕಾಶ. ಬುಧನು ಮಹಾವಿಷ್ಣು, ವಿಷ್ಣೋಶ್ಚ ಹೃದಯಂ ಶಿವ ಅಂತಾನೆ. ಆಗ ಆ ವಿಶೇಷವಾಗಿರ್ತಕ್ಕಂಥವನು ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ, ಎಲ್ಲಾ ಲೋಕಕ್ಕೂ ನಾಥನಾಗಿರ್ತಕ್ಕಂಥವನು. ಅದೇ ಶ್ರೀಮನ್ನಾರಾಯಣ ಆಗಿರ್ತಕ್ಕಂಥ ಅವಕಾಶದಲ್ಲಿ ಶನೇಶ್ವರನವನು ಪೂಜೆ ಮಾಡ್ತಾನೆ. ಆಗ ಶ್ರೀಮನ್ನಾರಾಯಣ ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಂ ದಾಸೀಭೂತ ಸಮಸ್ತ ಲೋಕೈಕ ವನಿತಾಂ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷ ಲಭ್ಯ ವಿವೇ ತ್ವಾಂ ತ್ರೈಲೋಕ್ಯಂ ಸರಸಿಜಾಂ ಕುಟುಂಬಿನೀಂ. ಆ ಕುಟುಂಬವನ್ನು ಸೇರಿಸ್ತಕ್ಕಂಥವನು. ಅದಕ್ಕೆ ಇಡೀ ಜಗತ್ತಿನ ಈ ಕುಟುಂಬ ವ್ಯಾಮೋಹವನ್ನು ಪ್ರತಿಯೊಬ್ಬ ಮನುಷ್ಯ ಭೂಮಿಗೆ ಬರಬೇಕಾದ್ರೆ ಕಾರಣ ಬುಧನೇ. ಅದಕ್ಕೆ ಬುಧನು ಬುದ್ಧಿಶಾಲಿ. ನೀವು ಉಪಯೋಗಿಸ್ಕೊಳ್ತಕ್ಕಂಥ ದಾರಿ ಇದ ಅಂತ ಭಗವಂತ ತೋರಾಗ ಯಾವುದನ್ನಾದರೂ ಒಂದು ಆಯ್ಕೋಬೇಕು. ಅದಕ್ಕೆ ಈ ಆರಿಸ್ಕೊಳ್ತಕ್ಕಂಥ ಅವಕಾಶವನ್ನು ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನೋಡಿದಾಗ ಬುಧ ಸ್ಥಿರವಾಗಿ ಎಲ್ಲಿರ್ತಾನೋ, ಅಂದರೆ ಯಾವುದು ದ್ವೀಪವಾಗಿರುತ್ತೋ, ಯಾವ ದ್ವೀಪ ಅನುಗುಣವಾಗಿರುತ್ತೋ, ಈ ಬುಧನಿಂದಾನೇ ಇವತ್ತಿನ ದಿವಸ ಭಾರತ ದೇಶ ದ್ವೀಪ ಆಗಿತ್ತು. ಆ ಭಾರತ ಹೋಗ್ಬಿಟ್ಟು ಚೈನಾ ಬಾರ್ಡರ್ಗೆ ಸೇರ್ಕೊಂಡಾಗ ಬ್ರಹ್ಮಖಂಡ, ಅದಕ್ಕೆ ಭಾರತ ಖಂಡ ಆಯಿತು. ಈ ಖಂಡವಾಗಿರ್ತಕ್ಕಂಥ 7 ಖಂಡಗಳು ವಿಶೇಷವಾಗಿ ಛಿದ್ರತೆ. ಮತ್ತೆ ಈ ಸೂರ್ಯ ಅನುಗ್ರಹವನ್ನು ಪಡೆದು, ಆ ಸೂರ್ಯ ಅನುಗ್ರಹ ಪಡೆಯೋದು ಇದೇ ಶಿವರಾತ್ರಿ ಎಂದು. ಅದಕ್ಕೆ ವೀಕ್ಷಕರೇ, ಶಿವರಾತ್ರಿ ಎಂದು ಬಂದಿರತಕ್ಕಂಥ ಪ್ರಳಯ ಶನೇಶ್ವರ ಮಹಾಯಾಗವನ್ನು ನಾವು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಮುಖಾಂತರವಾಗಿ ಆಚರಿಸ್ತಕ್ಕಂಥ ಅವಕಾಶ, ಸದಾವಕಾಶ ಎಲ್ಗೂ ಆಗ್ತಕ್ಕಂಥ ವಿಚಾರ. ಕೋಲಾರು, ಚಿಂತಾಮಣಿ, ಮಂಗಳೂರು, ಚಿಕ್ಕಮಗಳೂರು ಇರ್ತಕ್ಕಂಥ ದಾವಣಗೆರೆ ಎಲ್ಲ ಜೀವನದಲ್ಲಿ, ಹಾಸನ್ನಲ್ಲಿ ರಂಗನಾಥ ಸ್ವಾಮಿ ಲಿಂಗೇಶ್ವರನ ಜೊತೆಗಿದ್ದಾನೆ. ಇದು ಒಂದು ವೈಶಿಷ್ಟ್ಯತೆ. ಅಂದರೆ ಬುಧನ ಕ್ಷೇತ್ರಗಳಾಗಿರ್ತಕ್ಕಂಥ ಇದೆಲ್ಲ ಸ್ಥಿರವಾಗಿರುತ್ತೆ. ಅಂದರೆ ಬೆಟ್ಟದ ಮೇಲಿದೆ, ಎತ್ತರವಾಗಿರ್ತಕ್ಕಂಥ ಸ್ಥಳದಲ್ಲಿದೆ, ಬೆಟ್ಟ ಗುಡ್ಡಗಳ ಗಾಡಲ್ಲಿದೆ. ಇವರುಗಳಿಗೆ ಅನುಕಂಪ ಅನುಗುಣ ಇರೋದೇ ಇಲ್ಲ, ಕಠೋರ ಮನೋಭಾವನೆ. ನೋಡಿ, ಕೋಲಾರ ಡಿಸ್ಟ್ರಿಕ್ಟಲ್ಲಿ ಬಂಡೆಕಲ್ಲು ಹೆಂಗಿರುತ್ತೆ ಹಂಗಿರುತ್ತೆ ಗಟ್ಟಿ ಮನಸ್ಸು, ಏನು ಬೇಕಾದ ಸಾಧಿಸೋಣ ಅಂತಾರೆ. ಅದೇ ರೀತಿಯಾಗಿ ನೀರಿನ ಇರೋರು
ಮುಗ್ಧ ಮನಸ್ಸರು, ಒಳ್ಳೆಯವರು ಕೆಟ್ಟವರು. ಎಲ್ಲಿ? ಉಡುಪಿಯಿಂದ ಮಂಗಳೂರಿಂದ ಕೇರಳ ಭಾಗದಲ್ಲಿ, ತಮಿಳುನಾಡು ಭಾಗದಲ್ಲಿ ಹೋಗ್ತಾ ಇದ್ದೀರಾ, ಹೀಗೆ ಮಧ್ಯಭಾಗದಿಂದ ಹೊರಭಾಗದಲ್ಲಿ ಬರ್ತಕ್ಕಂಥ ಅವಕಾಶ, ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಅವಕಾಶ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥವ್ರು ಏನ್ ಮಾಡ್ತಾರೆ? ಏನಕ್ಕಾದರೂ ಸಿದ್ಧ, ತ್ಯಾಗಕ್ಕಾದರೂ ಸಿದ್ಧ, ಜೀವನಕ್ಕಾದರೂ ಸಿದ್ಧ. ಗುರುಬಲ ಹೊಂದಿರತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಏನ್ ಹೇಳ್ತೀವಿ? ಅಯ್ಯೋ ಪಾಪ ಅಂತೀವಿ. ಅದಕ್ಕೆ ಎಲ್ಲಾ ಊರಿನವರು ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ಇವತ್ತಿನ ದಿವಸ ಯಾರು ಇಲ್ಲದೆ ಇರತಕ್ಕಂಥ ಅಸ್ಥಿರತೆಯನ್ನು ಹೊಂದಿದ್ದಾರೆ. ಅದಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬುಧನ ಸ್ಥಿರವಾಗಿ ಕೂಡಿಸ್ಕೋಬೇಕಾದ್ರೆ ಮನೆಗಳನ್ನ ಭದ್ರ ಮಾಡ್ಕೋಬೇಕು. ಜೀವನದಲ್ಲಿಗೂ ಮನೆ ಇಲ್ವಾ? ಇವತ್ತಿನ ದಿವಸ ವಕ್ರ ತ್ಯಾಗವನ್ನು ಮಾಡ್ತಕ್ಕಂಥವ್ನು ಎಲ್ಲ ಫೈಲ್ ತೆಗೆದು ನೋಡ್ತಾನೆ. ಪ್ರತಿಯೊಬ್ಬರಿಗೂ ಮನೆಯ ಅವಕಾಶ. ಬಾಡಿಗೆ ಮನೆ ಕೂಡ ಇಲ್ಲ ಇವತ್ತಿನ ದಿವಸ. ಬೀದಿಲಿ ಬಿದ್ದಿರ್ತಕ್ಕಂಥ ಜನ ಇದ್ದಾರೆ. ಮನೆ ಖಾಲಿ ಮಾಡಿ ಸ್ವಂತ ಮನೆನೇ ಇವತ್ತಿನ ದಿವಸ ಆಸ್ತಿ ಪಾಸ್ತಿ ಇಲ್ಲದೆ ಹೊರಗಡೆ ಅಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ಯಾರು? ಬುಧ. ಅಂದ್ರೆ ಎಲ್ಲವೂ ಅರ್ಧ. ಈ ಬುಧ ಮಹಾವಿಷ್ಣು ಹೇಳ್ಕೊಳ್ಳೋದ್ರಿಂದ ನಾನು ನಿಮ್ಗೆಲ್ಲರಿಗೂ ಏನು ಹೇಳಿದ್ದೀನಿ? ಬುಧವಾರದಂದು ವಿಶೇಷವಾಗಿರ್ತಕ್ಕಂಥ, ಶನಿವಾರದಂದು ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದಿದ್ದನ್ನ, ಮಂಗಳವಾರ ಶುಕ್ರವಾರ ಸೌಂದರ್ಯ ಲಹರಿಯನ್ನ, ಸಾಗತ್ ಗುರುವಾರ ಸೋಮವಾರ ಇದ್ದಿದ್ದ ಕಾಶಿಯಾತ್ರೆಯನ್ನ ಏನ್ ಮಾಡಿದ್ವಿ? ಎಲ್ಲ ಸಮವಾಗಿ ಕೊಟ್ಟು ಬಿಡೋಣ. ಅದಕ್ಕೋಸ್ಕರ ಪ್ರತಿದಿನ ಪ್ರದಕ್ಷಿಣದಲ್ಲಿ ಮೊದಲನೇ ಸೌಂದರ್ಯ ಲಹರಿ, ಮೊದಲನೇದಾದ ಮೇಲೆ ಎರಡನೇ ಭಾಗದಲ್ಲಿ ಇರತಕ್ಕಂಥದ್ದು ಶಿವಾನಂದ ಆನಂದ ಲಹರಿಯಾಗಿರ್ತಕ್ಕಂಥದ್ದು. ಶಿವ ಆನಂದವಾಗಿ ಎಲ್ಲಿರ್ತಾನೆ? ಶಿವಂ ವಾಸ್ತುವಲ್ಲಿ. ತದನಂತರ ವಿಷ್ಣು ಸಹಸ್ರನಾಮದೊಂದಿಗೆ ಮಹಾವಿಷ್ಣು ಕೃಪಾ ಕಟಾಕ್ಷದಲ್ಲಿ ಈ ಮಾಯಾಲೋಕದಲ್ಲಿ ಬದುಕೋದು ಹೇಗೆ ಅಂತ ವಿಷ್ಣು ಸಹಸ್ರನಾಮ, ಕಾಶಿಯಾತ್ರೆ. ಮನುಷ್ಯ ಹುಟ್ಟಿದ ಮೇಲೆ ಸಾಯಬೇಕು, ಕಾಶಿಯಾತ್ರೆ ಈಗಲೇ ಮಾಡಿದ್ರೆ ನಾಳೆ ದಿವಸ ದುರ್ಮರಣ, ಯಾವ ಕಾಲಕ್ಕೂ ಅನಾಯಾಸ ಮೃತ್ಯು. ಅದಕ್ಕೆ ಮೋಕ್ಷವನ್ನು ಅಪೇಕ್ಷೆ ಪಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತು ಆಗ ಹೋಗೋ ಅನಾಹುತಗಳಿಗೆ ನೀವೆಲ್ಲ ಏನ್ ಹೇಳಬೇಕು? ವಿರಾಮನ್ನ ತಗೋಬೇಕು. ತದನಂತರ ನೀವು ಮಾತಾಡಬೇಕು.